ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲೆಲ್ಲಿ ಲಾಂಗ್ ಹೊಡಿತೀನಿ, ಶನಿವಾರ ಇವತ್ತು ನೋಡೋಣ. ಲಾಂಗ್ ಹೊಡಿತೀನೋ ಮಿನಿಮಮ್ ಹೊಡಿತೀನೋ, ಯಾವ ಏರಿಯಾ ಹೋಗ್ತೀನಿ, ಯಾವ ಏರಿಯಾದಲ್ಲಿ ತಿಂತೀನಿ, ಯಾವ ಏರಿಯಾದಲ್ಲಿ ಮಲಗ್ತೀನಿ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ. ಫಸ್ಟು ಒರೆಸ್ಕೊಳ್ಳೋಣ ಗ್ಲಾಸು. ಫೈನಲಿ ಗ್ಲಾಸ್ ಎಲ್ಲ ಒರೆಸಾಯ್ತು. ಇವಾಗ ಆನ್ ಮಾಡೋಣ ಡ್ಯೂಟಿ. ಊಬರ್ ಆನ್ ಆಗು. ವೆಹಿಕಲ್ ಸೆಲೆಕ್ಟೆಡ್, ಗೋ. ಹೋಯ್ತು. ಇವಾಗ ರ್ಯಾಪಿಡೋ. ಮತ್ತೆ ರೀಚಾರ್ಜ್ ಕೇಳ್ತಾ ಇದೆ, ಯಾಕಂದ್ರೆ ಆಯ್ತು 4-5 ದಿನ ರೀಚಾರ್ಜ್ ಮಾಡಿಲ್ಲ. ಇವಾಗ ರೀಚಾರ್ಜ್ ಮಾಡ್ಕೋತಾ ಇದ್ದೀನಿ. ರೀಚಾರ್ಜ್ ಇಸ್ ಕಂಪ್ಲೀಟೆಡ್. ಓಕೆ, ನಾವು ಡ್ಯೂಟಿ ಕೊಡು. ಅಷ್ಟೇ. ಇವಾಗ ಡ್ಯೂಟಿ ಆನ್ ಮಾಡ್ಕೊಂಡೆ. ಟೈಮ್ ಬಂದ್ಬಿಟ್ಟು ಇವಾಗ 9:39. ಡ್ಯೂಟಿಗಳು ಮೀನಾಕ್ಷಿ ಮಾಲ್ ಎತ್ಕೊಂಡೆ. ಇವಾಗ 0 ಪಿಕಪ್. ಫಸ್ಟ್ ಡ್ರಾಪು ಮೀನಾಕ್ಷಿ ಮಾಲ್, ಬನ್ನಾರ್ಘಟ್ಟ ರೋಡ್. ಬರೀ 11 ನಿಮಿಷ, 4 ಕಿಲೋಮೀಟರ್ ಚಚ್ಚಾಕ್ಬಿಟ್ಟೆ. ಫೋರ್ಟೀಸ್ ಹಾಸ್ಪಿಟಲ್ ಡ್ರಾಪ್ ಮಾಡಿದೆ. ಇವಾಗ ನೋಡೋಣ ಎಷ್ಟು ನಿಮಿಷ ತಗೊಂಡಿದೆ. ಥ್ಯಾಂಕ್ ಯು ಸರ್. ಇದು ಬರೀ 9.25 ನಿಮಿಷ, 3 ಕಿಲೋಮೀಟ್ರು. ಇದು ಫೋರ್ಟ್ ಈಸ್ ಹಾಸ್ಪಿಟಲ್, ಬನ್ನರ್ಘಟ್ಟ ರೋಡು. ಲೊಕೇಶನ್ಗೆ ಬಂದೆ. 600 ಮೀಟರ್ ಪಿಕಪ್. ಹೊಡೆದ್ರು ಕ್ಯಾನ್ಸಲ್. ವೆಯ್ಟಿಂಗು ಇಲ್ಲ, ಕ್ಯಾನ್ಸಲೇಷನ್ ಅಮೌಂಟು ಇಲ್ಲ. ರೈಡರ್ ಹ್ಯಾವ್ ಅಪ್ ಟು 5 minutes ಟು ಕ್ಯಾನ್ಸಲ್ ಆಟೋ ಟ್ರಿಪ್ಸ್ ವಿತೌಟ್ ಎ ಫೀ. 5 ನಿಮಿಷ ಒಳಗೆ ಕ್ಯಾನ್ಸಲ್ ಮಾಡಿದರೆ ಇಲ್ಲ, ಕ್ಯಾನ್ಸಲೇಷನ್ ಚಾರ್ಜ್ ಕೊಟ್ಟಿಲ್ಲ. ನಾನು ಅಲ್ಲಿಂದ ಬಂದಿದ್ದು ವೇಸ್ಟ್ ಹಂಗಾದ್ರೆ. ವಾವ್, ವೆರಿ ಗುಡ್ ಊಬರ್ ಪಾರ್ಟ್ನರ್. ಈ ಥರ ಎಲ್ಲ ಮಾಡಬೇಡ. ಇವಾಗ ಜಯನಗರ 4th ಬ್ಲಾಕ್ ಡ್ರಾಪ್ ಮಾಡಿದೆ. ಇದೆ ಜಯನಗರ 4th ಬ್ಲಾಕ್. ಹಾಂ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. 20 ನಿಮಿಷ, 5 ಕಿಲೋಮೀಟ್ರು. ಇವಾಗ JP ನಗರ ಡ್ರಾಪ್ ಮಾಡಿದೆ. ಇದು ಸ್ವಲ್ಪ ಜಾಸ್ತಿ ಹೊತ್ತು ತಗೋಬಿಡ್ತು. ನೋಡೋಣ, 24 ನಿಮಿಷ ಇತ್ತು ಅಲ್ಲಿ. ಇಲ್ಲಿ ಎಷ್ಟು ನಿಮಿಷ ತೋರಿಸುತ್ತೆ ಅಂತ. ಟ್ವೆಂಟಿ 27 ಮಿನಿಟ್ಸು, 6 ಕಿಲೋಮೀಟ್ರು. ಇದೇ ಸ್ವಲ್ಪ ಲೇಟ್ ಆಯ್ತು. ಇವಾಗ ಬನಶಂಕರಿ ಮೆಟ್ರೋ ಸ್ಟೇಷನ್ ಡ್ರಾಪ್ ಮಾಡಿದೆ. ಇದು ಜಾಸ್ತಿ ಹೊತ್ತು ತಗೋಬಿಡ್ತು. 2.5 ಕಿಲೋಮೀಟರ್, 15 ನಿಮಿಷ ಲಾಸು.
ಇದೆ ಬನಶಂಕರಿ ಮೆಟ್ರೋ ಸ್ಟೇಷನ್. ತುಂಬಾ ಹೊತ್ತಾದ್ಮೇಲೆ ಇವಾಗ ಬನಶಂಕರಿ JP ನಗರಿಂದ ತಿಲಕ್ ನಗರ ಡ್ರಾಪ್ ಮಾಡಿದೆ. ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಎಷ್ಟೊತ್ತು ತಗೊಂಡಿದೆ ನೋಡೋಣ. ಇದು 16 ನಿಮಿಷ ತೋರಿಸ್ತಾ ಇತ್ತು ಪಿಕಪ್ ಮಾಡೋ ಟೈಮಲ್ಲಿ. ಎಸ್, ಬರೀ 15.5 ನಿಮಿಷ, 3.5 ಕಿಲೋಮೀಟ್ರು. ಇವಾಗ ಒಂದು ವಿಭೂತಿಪುರ ಡ್ರಾಪ್ ಮಾಡಿದೆ. ನೋಡೋಣ ಇದು ಎಷ್ಟು ಅವರ್ ತಗೊಂಡಿದೆ ಅಂದ್ಬಿಟ್ಟು. ವಿಭೂತಿಪುರ ಅಪ್ಡೇಟ್ ಆಗ್ತಾ ಇದೆ. 40 ನಿಮಿಷ, 13 ಕಿಲೋಮೀಟ್ರು. ಜಯನಗರದಿಂದ ವಿಭೂತಿಪುರ, ತಿಲಕ್ ನಗರಿಂದ ವಿಭೂತಿಪುರ ಇದೆ. ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಇವಾಗ ಟೈಮ್ ಆಗಿದೆ ಕರೆಕ್ಟಾಗಿ 2:23. ಅದಕ್ಕೆ ಇವಾಗ ಹೊಟ್ಟೆ ಫುಲ್ಲಾಗಿ ಹಸಿತಾ ಇದೆ. ಇವಾಗ ಬಾರಿಸ್ಬಿಡೋಣ ಫಸ್ಟು. ಇವತ್ತು ಊಟ ಏನೇನು ಅಂತಂದ್ರೆ ನಂದು ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು. ಇವಾಗ ಲೈಟಾಗಿ ಕೈ ತೊಳ್ಕೊಬಿಡೋಣ. ಕೈ ತೊಳಿಬೇಕಾ? ತೊಳ್ಕೊಬಿಡೋಣ, ಯಾಕಂದ್ರೆ ಕೈ ಕ್ಲೀನ್ ಆಯ್ತದೆ, ಇಲ್ಲಾಂದ್ರೆ ಕೈ ಗಲೀಜಾಯ್ತದೆ. ಟೈಮ್ಗೆ ತಿನ್ಬಿಡ್ಬೇಕು. ಒಂದೊಂದ್ಸಲ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಟೈಮ್ ಇದೆ, 3 ಗಂಟೆ ಒಳಗೆ ತಿನ್ಬಿಡ್ಬೇಕು. ಅದು ಕರೆಕ್ಟಾಗಿ ಅಂದ್ರೆ ಆರೋಗ್ಯವಾಗಿರ್ಬೇಕಂದ್ರೆ ಎಲ್ಲರೂ ಒಂದು ಕರೆಕ್ಟಾಗಿ ಸೀಕ್ರೆಟ್ ಹೇಳ್ತೀನಿ, ಇದು ಯಾರು ಹೇಳಿರಲ್ಲ. ಸ್ಕೂಲ್ ಟೈಮಿಂಗ್ ಏನು ಟೈಮಿಂಗ್ ಮೇಂಟೈನ್ ಮಾಡ್ತೀರಾ ಆ ಟೈಮಿಂಗ್ ಮೇಂಟೈನ್ ಮಾಡಿದ್ರೆ 100% ಗ್ಯಾಸು ಆಗಲ್ಲ, ಕರೆಕ್ಟ್ ಟೈಮಿಗೆ ನಿದ್ದೆ ಬರುತ್ತೆ. ಮತ್ತೆ ಎಣ್ಣೆ ಬಿಡಬೇಕು. ಎಣ್ಣೆ ಕುಡಿದ್ರೆ ಅಷ್ಟೇ, ಯಾವಾಗ ಬೇಕಾದ್ರೆ ಮಲಗ್ಬೋದು. ಅದು ವಿಭೂತಿಪುರದಲ್ಲಿ ಊಟ ಮಾಡಿಕೊಂಡು ಇವಾಗ ಡ್ರಾಪ್ ಮಾಡಿದೆ ಕೋರಮಂಗಲ. ಎಷ್ಟು ನಿಮಿಷ ತಗೊಂಡಿದೆ? ಕಮ್ಮಿ ಇತ್ತು, ಇದು ಖುಷಿ ಆಯ್ತು. ಬಾ 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 ನಿಮ್ ಬಾ ಬಾ, ತೋರ್ಸು. ಇಲ್ಲೇ ಒಂದು ಸಿಕ್ತು. ಬರೀ 30 ನಿಮಿಷಕ್ಕೆ ಹೊಡೆದಿದ್ದೀನಿ. ಇದು ಇಲ್ಲೇ ಒಂದು ಡ್ಯೂಟಿ ಬಿದ್ದಿದೆ, ಹೋಗೋಣ. ಇವಾಗ ಕೋರಮಂಗಲ ನೆಕ್ಸಸ್ ಮಾಲ್ ಡ್ರಾಪ್ ಮಾಡಿದೆ. ಇದು ಬರೀ 5 ನಿಮಿಷ ಮಿನಿಮಮ್. ಕೋರಮಂಗಲ ನೆಕ್ಸಸ್ ಮಾಲಿಂದ ಇವಾಗ ಜಯನಗರ ಪೊಲೀಸ್ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದೆ. ಈಗ ಎಷ್ಟು ನಿಮಿಷ ತಗೊಂಡಿದೆ ಅಂತ ನೋಡೋಣ. ಇದು ನಾನು ಅಂದಾಜು ಅದರಲ್ಲಿ ತೋರಿಸಿದ್ದು 17 ನಿಮಿಷ. ಇದರಲ್ಲಿ ನೋಡೋಣ ಎಷ್ಟು ತೋರಿಸುತ್ತೆ ಅಂತ. ಹತ್ತೊಂಬತ್ತು ನಿಮಿಷ 6 ಕಿಲೋಮೀಟ್ರು ಹೆಚ್ಚಾಕ್ಬಿಟ್ಟೆ. ಜಯನಗರದಿಂದ ಇವಾಗ HSR ಲೇಔಟ್ ಡ್ರಾಪ್ ಮಾಡಿದೆ. ಬರೀ 19 ನಿಮಿಷ 9 ಕಿಲೋಮೀಟ್ರು. HSR ಲೇಔಟಿಂದ ಇವಾಗ ಸಿಂಗ್ಸಂದ್ರ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದು. ನೋಡೋಣ, ಇದು 15 ನಿಮಿಷ 4.25 ಕಿಲೋಮೀಟ್ರು. ಇವಾಗ ಇಲ್ಲಿಂದ ಖಾಲಿ ಹೋಗ್ಬೇಕು ಎಲೆಕ್ಟ್ರಾನ್ ಸಿಟಿ ಕಡೆ. ಹೋಗ್ತಾ ಇದೆ ಎಲೆಕ್ಟ್ರಾನ್ ಸಿಟಿ ಕಡೆ. ನಮ್ಮ ವ್ಯೂವರ್ ಸಿಕ್ಕಿದ್ರು. ಅಣ್ಣ ಚೆನ್ನಾಗಿದ್ದೀರಾ? ರನ್ನಿಂಗ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ ಗಾಡಿ? ತುಂಬಾ ದಿನಕ್ಕ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ತುಂಬಾ ದಿನಕ್ಕ ವೆಯ್ಟ್ ಮಾಡ್ತಾ ಇದ್ದೆ.
ನೀವು ತುಂಬಾ ದಿನ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಇಲ್ಲ ಎಲ್ಲ ಓಡಾಡ್ತಾ ಇರ್ತೀನಿ ಅಣ್ಣ. ಅದೇ ಇವಾಗ ಸಿಕ್ಕಿದ್ರಿ, ಅದಕ್ಕೆ ಮಾತಾಡ್ತಾನೆ. ಸರಿ, ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ನೀವೆಲ್ಲ ವಿಡಿಯೋ ನೋಡ್ತೀರಾ ನಮ್ದು? ಹೌದು, ಎಲ್ಲ ವಿಡಿಯೋ ನೋಡ್ತೀನಿ, ಎಲ್ಲ ವಿಡಿಯೋ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಹಂಗೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ರಾಮನಗರದಲ್ಲಿ ಇವಾಗ ಗ್ಯಾಸ್ ಹಾಕ್ಸ್ಕೊಂತ ಇದ್ದೀನಿ. ಇಲ್ಲೆಲ್ಲ ಒಳ್ಳೆ ಪ್ರೆಷರ್ ಇರುತ್ತೆ. ಫುಲ್ಲು ಖಾಲಿ ಆಗ್ಬಿಟ್ಟಿದೆ ಗ್ಯಾಸ್. ಇವಾಗ ಕೋನಪ್ಪ ನಗರ ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಹಾಕ್ಸ್ಕೊಂಡೆ. ಫುಲ್ಲು 485 ರೂಪಾಯಿ ಹಿಡಿದಿದೆ ಗ್ಯಾಸು. ಇದೇ ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಹಾಕ್ಸ್ಕೊಂಡಿದ್ದು. ಇವಾಗ ನಾನು ಎಲೆಕ್ಟ್ರಾನ್ಸಿಟಿ ಕಡೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಏನೋ ಡಿಫ್ರೆಂಟಾಗಿ ಏನೋ ತೋರಿಸ್ತೀನಿ, ಏನೋ ತಗೊಂಡು ಹೋಗ್ತೀನಿ ಡಿಫ್ರೆಂಟಾಗಿ, ಅದಕ್ಕೋಸ್ಕರ ಹೋಗ್ತಾ ಇರೋದು. ಇವಾಗ ಏನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಹಲಸಿನಕಾಯಿ. ಇದೇ ಅವಾಗಲೇ ಹೇಳಿದ್ದು ನಾನು, ಇದನ್ನೇ ಹಾಕ್ಕೊಂಡು ಹೋಗ್ತಾ ಇರೋದು. 10 ಹಲಸಿನಕಾಯಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ಇಂದಿರಾನಗರ್. ಇವಾಗ ತಂದಿರೋ ಹಲಸಿನಕಾಯಿ ಎಲ್ಲ ಖಾಲಿ ಮಾಡಾಕ್ಬಿಟ್ಟೆ. ಇವಾಗ ಅಲ್ಲಿ ಡೆಲಿವರಿ ಕೊಟ್ಬಿಟ್ಟೆ, ಏನೂ ಇಲ್ಲ ಇವಾಗ. ಎಲ್ಲ ಖಾಲಿ ಮಾಡ್ಬಿಟ್ಟೆ. ಇವಾಗ ಇಲ್ಲಿಂದ ಇಂದಿರಾನಗರಿಂದ ಇಲ್ಲಿ ಡ್ರಾಪ್ ಮಾಡಿದ್ದು ನಾನು, ಅದನ್ನ ಡೆಲಿವರಿ ಕೊಟ್ಟಿದ್ದು ಇಲ್ಲೇ ಇಂದಿರಾನಗರು. ಇಲ್ಲಿ ಇಂದಿರಾನಗರಿಂದ ಇವಾಗ ಸೀದಾ ಮನೆ ಕಡೆ ಹೋಗೋಣ. ಡ್ಯೂಟಿ ಬೀಳುತ್ತೇನೋ ಗೊತ್ತಿಲ್ಲ, ಬೀಳ್ಬಹುದೇನೋ. ಆನ್ ಮಾಡ್ತೀನಿ ಇವಾಗ, ಮತ್ತೆ ಆಫ್ ಮಾಡ್ಕೊಬಿಟ್ಟಿದ್ದೆ. ಆನ್ ಆಗಿದೆ. ಇವಾಗ ರ್ಯಾಪಿಡ್ ಆನ್ ಮಾಡ್ಕೊಳ್ಳೋಣ. ಇದು ಮಿನಿಮಮ್ ಬೀಳ್ತದೆ. ಇವಾಗೆಲ್ಲ ಮಿನಿಮಮ್ ಇಲ್ಲ, ಡೈರೆಕ್ಟ್. ಯಾಕಂದರೆ ಹೊಟ್ಟೆ ಹಸಿವು. ದೇವಾನಗರ್ ಇದು ಆನ್ ಮಾಡೋಣ ಕೊಡೋಣ. ಇವಾಗ ಪೀಕ್ ಅವರ್ಸಲ್ಲಿ ಪೀಕ್ತಾ ಇದೆಯಾ ಸರಿಯಾಗಿ? ಇದು ಎರಡು ಆನ್ ಮಾಡ್ಕೊಂಡು ಇದು ಗೋಟು ಹಾಕೊಬಿಡೋಣ. ಇವಾಗ ಗೋಟುನು ಹಾಕಾಯ್ತು. ಇವಾಗ ಇದು ಗುಟ್ಟಹಳ್ಳಿ ಗೋಟುನು ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಮನೆ ಕಡೆ ಕೊಡಲೇಬೇಕು, ಮತ್ತಿಕೆರೆ ಎಲ್ಲ ಅಲ್ಲ. ಇವಾಗ ನೋಡೋಣ. ಇವಾಗ ಇಂದಿರಾನಗರಿಂದ ಪರಪ್ನಾಗ್ರಹಾರ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದು. ಇವಾಗ ಇದು ಟೈಮ್ ತುಂಬ ಲೇಟ್ ಆಗ್ಬಿಡ್ತು. ನೋಡೋಣ ಆದರೂ ಎಷ್ಟು ಅವರ್ ಆಗಿದೆ ಅಂದ್ಬಿಟ್ಟು. ನೆಟ್ ಓಡ್ತಾ ಇಲ್ಲ ಇಲ್ಲಿ, ಅಲ್ಲಿ ಮುಂದೆ ಹೋಗಿ ನೋಡೋಣ. 1 ಅವರ್ 15 ನಿಮಿಷ ಆಗಿದೆ. 17 ಕಿಲೋಮೀಟ್ರು. ಇದು ಡಬಲ್ ಡ್ರಾಪ್ ಇತ್ತು. ಒಂದು ತಾವರೆಕೆರೆಯಿಂದ ಪರಪ್ನಗರ. ಇವಾಗ ಇಲ್ಲಿಂದ ಮನೆ ಕಡೆ ಹಾಕೊಂಡು ಹೋಗ್ಬೇಕು. ಬೀಳ್ತಾ ಇಲ್ಲ ಮನೆ ಕಡೆ, ನೋಡೋಣ ಆದರೂ ವೆಯ್ಟ್ ಮಾಡೋಣ. ಪಿಕಪ್ ಲೊಕೇಶನ್ಗೆ ಬಂದೆ. ಕ್ಯಾನ್ಸಲ್ ದ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು. 10 ರೂಪಾಯಿ ಬಂತು. ಇವಾಗ ಸಿಂಗ್ಸಂದ್ರ ಮಣಿಪಾಲ್ ಕೌಂಟಿ ರೋಡ್ ಒಂದು ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಹೋಗ್ಬೇಕು ಖಾಲಿ ಮನೆ ಕಡೆ. ಟೈಮ್ ಆಗಿದೆ ಇವಾಗ 9 ಗಂಟೆ. ಹೊಟ್ಟೆ ಹಸಿತಾ ಇದೆ. ಇವಾಗ ಖಾಲಿ ಮನೆ ಕಡೆ.